ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಎಂಇಎಸ್ ಪುಂಡರು ಒಂದಲ್ಲ ಒಂದು ರೀತಿಯಲ್ಲಿ ಹಠಾಟೋಪವನ್ನು ಪ್ರದರ್ಶನ ಮಾಡೋ ಪ್ರಯತ್ನ, ಅದರಲ್ಲೂ ಮಹಾಮೇಳಾವ್ ಬೆಳಗಾವಿ ಭಾಗದಲ್ಲಿ ಮಹಾಮೇಳಾವ್ ಆಯೋಜನೆ ಮಾಡಲಿಕ್ಕೆ ಎಂಇಎಸ್ ಮುಂದಾಗಿತ್ತು. ಒಂದು ಅರ್ಥದಲ್ಲಿ ಮಹಾಮೇಳಾವ್ ವರ್ಸಸ್ ಬೆಳಗಾವಿ ಅಧಿವೇಶನ ಅನ್ನೋ ಚಿತ್ರಣ ಮೂಡಿಸುವ ಪ್ರಯತ್ನವನ್ನ ಮಾಡಿದ್ರು ಎಂಇಎಸ್ನ ಪುಂಡರು. ಸಾಮಾಜಿಕ ವೃತ್ತದಲ್ಲಿ ಎಂಇಎಸ್ನಿಂದ ಮಹಾಮೇಳಾವ್ ಆಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಸದ್ಯಕ್ಕೆ 20ಕ್ಕೂ ಅಧಿಕ ಎಂಇಎಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರವೇ ಕಾರ್ಯಕರ್ತರನ್ನ ಕೂಡ ಜನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದ ಕರವೇ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಹಾಮೇಳಾವ್ಗೆ ಮುತ್ತಿಗೆ ಹಾಕೋಕೆ ಬರ್ತಾ ಇದ್ದ ಕರವೇ ಪಡೆ ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ಬಳಿನೇ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಬೆಳಗಾವಿ ಅಧಿವೇಶನ ನಡೆಯೋ ಸಂದರ್ಭದಲ್ಲೇನೆ ಎಂಇಎಸ್ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಮಹಾಮೇಳಾವ್ ಆಯೋಜನೆ ಮಾಡಲಿಕ್ಕೆ ಮುಂದಾಗೋದು. ಪ್ರತಿ ಬಾರಿ ಚಳಿಗಾಲದ ಅಧಿವೇಶನ ನಡೆಯೋ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪ್ರಯತ್ನಗಳು. ಸದ್ಯಕ್ಕೆ ಮಹಾಮೇಳಾವ್ ಮಾಡಲಿಕ್ಕೆ ಹೊರಟಿದ್ದ ಎಂಇಎಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಈ ಮಹಾಮೇಳಾವ್ಗೆ ಅಡ್ಡಿಪಡಿಸಲಿಕ್ಕೆ ಮುಂದಾಗ್ತಿದ್ದ ಕರವೇ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಮಹಾಮೇಳಾವ್ ನಡೆಸುವವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ, ಅದನ್ನು ಅಡ್ಡಿಪಡಿಸಬೇಕು ಅಂತ ಮುಂದಾದವರನ್ನ ಕೂಡ ಕರವೇ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಬೆಳಗಾವಿಯಲ್ಲಿ ಅಧಿವೇಶನದ ಪ್ರತಿಯಾಗಿ ಮಹಾಮೇಳವನ್ನು ಮಾಡೋಕ್ಕೆ ಮುಂದಾದಂಥ ಎಂಎಸ್ ನಾಯಕರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಕೂಡ ಪಡೆದಿರುವಂಥ ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಏನು ಗುಂಪಾಗಿ ಸುಮಾರು 10-15 ಜನರು ಕೂಡಿಕೊಂಡು ಇಲ್ಲಿ ಏನು ಮಹಾಮೇಳವ ಮಾಡೋದಕ್ಕೆ ಮುಂದಾಗಿದ್ರು. ಹೀಗಾಗಿ ಅವರನ್ನು ಈಗಾಗಲೇ ಸುಮಾರು 30ಕ್ಕೂ ಅಧಿಕ ಏನು ಎಂಎಸ್ ನಾಯಕರನ್ನು ಈಗಾಗಲೇ ಪೊಲೀಸರು ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ 10-15 ಜನ ಈ ರೀತಿಯಾಗಿ ಸಂಭಾಜಿ ವೃತ್ತಕ್ಕೇನು ಎಂಎಸ್ ನಾಯಕರು ಬರ್ತಿದ್ದಾರೆ. ಹಾಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಪೊಲೀಸರ ಎದುರೇ ಕೂಡ ಏನು ನಾಡದ್ರೋಹಿ ಘೋಷಣೆಯನ್ನು ಕೊಡಿ ಎಂಎಸ್ ಪುಂಡರು ಇಲ್ಲಿ ಒಂದು ಖ್ಯಾತಿಯನ್ನು ತೆಗೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದೆಡೆ ಈ ಎಂಎಸ್ ನಾಯಕರಿಗೆ ಮುತ್ತಿಗೆ ಹಾಕಬೇಕು, ಅವರಿಗೆ ಮಸಿಯನ್ನು ಬಳಿಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಂಥದ ಏನು ಕರವೇ ಕಾರ್ಯಕರ್ತರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಪ್ರತಿ ವರ್ಷ ಕೂಡ ಅಧಿವೇಶನ ಸಂದರ್ಭದಲ್ಲಿ ಮಹಾಮೇಳವ ಏನು ಮಾಡೋದಕ್ಕೆ ಮುಂದಾದಂಥ ಎಂಎಸ್ ನಾಯಕರಿಗೆ ಪೊಲೀಸ್ ಇಲಾಖೆ ಅಥವಾ ಬೆಳಗಾವಿ ಜಿಲ್ಲಾಡಳಿತ ಅನುಮತಿಯನ್ನು ಕೊಟ್ಟಿಲ್ಲ. ಆದರೂ ಕೂಡ ಏನು ಈ ಎಂಎಸ್ ನಾಯಕರು ಮಹಾಮೇಳವಕ್ಕೆ ಮುಂದಾಗಿದ್ದರು. ಹೀಗಾಗಿ ಅವರನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಬೆಳಗಾವಿಯ DCP ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ತಾರೆ, ಅವ್ರ ವಿರುದ್ಧ ಯಾವುದೇ ರೀತಿಯ ಕಠಿಣ ಕ್ರಮ ಆಗೋದಿಲ್ಲ ಅನ್ನೋ ಒಂದು ಆರೋಪ ಸರ್. ನಾವು ಕಾನೂನು ರೀತಿಯಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಆ್ಯಸ್ ಪರ್ ಲಾ ಕೇಸ್ನ ಮಾಡ್ತೀವಿ. ಕೇಸ್ ಮಾಡಿ ಕಾನೂನು ಅಡಿಯಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಪ್ರಕಾರ ನಾವು ಖಂಡಿತ ಅವ್ರ ಮೇಲೆ ಕ್ರಮ ಜರುಗಿಸಿ ಕೋರ್ಟಿಗೆ ನಾವು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೀವಿ. ಎಷ್ಟು ಜನ ವಶಕ್ಕೆ? ಈಗ ಒಂದು 20 to 25 ಪೀಪಲ್ ಇರಬೇಕು. ನಾವು ಎಕ್ಸಾಕ್ಟಾಗಿ ಇದು ಮಾಡಿ ಹೇಳ್ತೀನಿ ನಿಮಗೆ. ಮತ್ತೆ ದೃಶ್ಯದಲ್ಲಿ ಗಮನಿಸಬಹುದು, ಈ ರೀತಿಯಾಗಿ 4-5 ಜನ 3-4 ಜನ ಹೀಗೆ 10 ಜನ ಕೂಡಿಕೊಂಡು ಏನು ಪ್ರತಿಭಟನೆಗೆ ಅಥವಾ ಮಹಾಮೇಳವ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅವರನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಕೂಡ ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿ ವರ್ಷ ಕೂಡ ನಾಡದ್ರೋಹಿ ಕೆಲಸವನ್ನು ಮಾಡ್ತಿರುವಂಥ ಈ ಎಂಎಸ್ ನಾಯಕರಿಗೆ ತಕ್ಕ ಶಾಸ್ತಿಯನ್ನು ಮಾಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಕೂಡ ಮಾಡಬೇಕು. ಆದರೆ ಈವರೆಗೂ ಅವರ ವಿರುದ್ಧ FIR ಮಾಡುತ್ತೆ, FIR ಮಾಡಿ ಬಿಟ್ಬಿಡುತ್ತೆ ಅನ್ನೋ ಒಂದು ಮಾತು ಕೂಡ ಇಲ್ಲಿ ಇರುವಂಥದ್ದು. ಹಾಗಾಗಿ ಇವರ
ವಿರುದ್ಧ ತಕ್ಕ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿಬರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ನಾಡದ್ರೋಹಿ ಏನು ಘೋಷಣೆಯನ್ನು ಕೂಡ ಪೊಲೀಸರ ಮುಂದೆ ಕೂಗ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಏನು ಕಠಿಣ ಕ್ರಮ ಆಗಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಮುಂದಾಗಬೇಕು ಏನು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ 30ಕ್ಕೂ ಅಧಿಕ ಏನು MS ನಾಯಕರನ್ನು ಈಗಾಗಲೇ ಬಂದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಇಲ್ಲಿ ಹೈ ಡ್ರಾಮಾವನ್ನು ಕೂಡ MS ನಾಯಕರು ಕೂಡ ಸೃಷ್ಟಿ ಮಾಡ್ತಿದ್ದಾರೆ. ಸ್ಮಿತೆ, ಮೈಲಾರಿ ಮಾಹಿತಿಗಾಗಿ. ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ MES ಪುಂಡರು ಒಂದಲ್ಲ ಒಂದು ರೀತಿಯಲ್ಲಿ ಹಠಾಟೋಪವನ್ನು ಪ್ರದರ್ಶನ ಮಾಡೋ ಪ್ರಯತ್ನ, ಅದರಲ್ಲೂ ಮಹಾಮೇಳಾವ್ ಬೆಳಗಾವಿ ಭಾಗದಲ್ಲಿ ಮಹಾಮೇಳಾವ್ ಆಯೋಜನೆ ಮಾಡಲಿಕ್ಕೆ MES ಮುಂದಾಗಿತ್ತು. ಒಂದು ಅರ್ಥದಲ್ಲಿ ಮಹಾಮೇಳಾವ್ ವರ್ಸಸ್ ಬೆಳಗಾವಿ ಅಧಿವೇಶನ ಅನ್ನೋ ಚಿತ್ರಣ ಮೂಡಿಸುವ ಪ್ರಯತ್ನವನ್ನ ಮಾಡಿದ್ರು MESನ ಪುಂಡರು. ಸಾಮಾಜಿಕ ವೃತ್ತದಲ್ಲಿ MESನಿಂದ ಮಹಾಮೇಳಾವ್ ಆಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಸದ್ಯಕ್ಕೆ 20ಕ್ಕೂ ಅಧಿಕ MES ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಥವಾ ಕರವೇ ಕಾರ್ಯಕರ್ತರನ್ನ ಕೂಡ ಜನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದ ಕರವೇ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಹಾಮೇಳಾವ್ಗೆ ಮುತ್ತಿಗೆ ಹಾಕೋಕೆ ಬರ್ತಾ ಇದ್ದ ಕರವೇ ಪಡೆ ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ಬಳಿನೇ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಬೆಳಗಾವಿ ಅಧಿವೇಶನ ನಡೆಯೋ ಸಂದರ್ಭದಲ್ಲೇನೆ MES ಕಾರ್ಯಕರ್ತರು ಬೆಳಗಾವಿಯಲ್ಲಿ ಮಹಾಮೇಳಾವ್ ಆಯೋಜನೆ ಮಾಡಲಿಕ್ಕೆ ಮುಂದಾಗೋದು. ಪ್ರತಿ ಬಾರಿ ಚಳಿಗಾಲದ ಅಧಿವೇಶನ ನಡೆಯೋ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪ್ರಯತ್ನಗಳು. ಸದ್ಯಕ್ಕೆ ಮಹಾಮೇಳಾವ್ ಮಾಡಲಿಕ್ಕೆ ಹೊರಟಿದ್ದ MES ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಈ ಮಹಾಮೇಳಾವ್ಗೆ ಅಡ್ಡಿಪಡಿಸಲಿಕ್ಕೆ ಮುಂದಾಗ್ತಿದ್ದ ಕರವೇ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಮಹಾಮೇಳಾವ್ ನಡೆಸುವವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ, ಅದನ್ನು ಅಡ್ಡಿಪಡಿಸಬೇಕು ಅಂತ ಮುಂದಾದವರನ್ನ ಕೂಡ ಕರವೇ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ